ನಮ್ಮ ನಿತ್ಯಾನಂದ ಅವ್ರ ಜೊತೆನೂ ಓಡಾಡಿದೀವಿ ನಾವು. ಓ ವೆನ್ ಯುವರ್ ಇನ್ ಸೀಕ್ರೆಟ್ ರೂಮ್ ಇನ್ನೊಂದು ಮೀಮ್ ಬಂದಿತ್ತು ನಿಮ್ದು ಮತ್ತೆ ರಕ್ಷಿತಾ ಅವ್ರದ್ದೊಂದು. ಹೌದು. ನನ್ನ ಒಂದು ಹೆಣ ತಿನ್ನಲ್ಲ, ಆದ್ರೆ ಅಗೋರಿ ಅಂತ ಹೇಳ್ಬೋದು ನೀವು. ನನ್ನ ಹೆಣ ಇನ್ನೂ ತಿಂದಿಲ್ಲ ನಾನು. ಇದೆ ಅದೊಂದು ದರಿದ್ರ. ಅದು ಕಾಸ್ಟಿಂಗ್ ಕೌಚ್ ಅನ್ನೋದು ಅದೊಂದು ಒಳ್ಳೆ ಒಂದು ಕ್ಷೇತ್ರದಲ್ಲಿ ಒಂದು ಕರಾಳವಾದಂತ ಪ್ರಪಂಚ. ಇಟ್ಸ್ ನೈಸ್. ಬಹುಶಃ ನಿಮ್ಮ ಬ್ರಾಡ್ಕಾಸ್ಟ್ ಅಲ್ಲೇ ಇದು ಫಸ್ಟ್ ಟೈಮ್ ಕೇಳ್ತಿರೋದು. ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿತ್ ಲಿಖಿತ್. ಇವತ್ತು ನಮ್ಮ ಜೊತೆ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್, ಎಕ್ಸ್ ಫ್ಲೈಟ್ ಅಟೆಂಡೆಂಟ್, ಮಾಡೆಲ್ ಅಂಡ್ ಆಕ್ಟರ್ ಜೈ ಮಹಾಕಾಲ್. ಐ ಥಿಂಕ್ ಯು ಆಲ್ ಗೆಸ್ಟ್ ಇಟ್, ಮಿಸ್ಟರ್ ಧ್ರುವ್ ಅಂತ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ಮೈ ಶೋ. ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀವಿ. ನೀವು ನೋಡಿರ್ಬೋದು, ಬಿಗ್ ಬಾಸ್ ಆದ್ಮೇಲೆ ಜನಗಳ ಪ್ರೀತಿ, ಇಷ್ಟು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಬೋದು ಲೈಫಲ್ಲಿ. ಸೊ ವಿ ಆರ್ ವೆರಿ ಹ್ಯಾಪಿ ಅಂಡ್ ವಿ ಫೀಲ್ ವೆರಿ ಲಕ್ಕಿ. So amazing. Tell me about your Big Boss journey. You said a war zone for you. Big Boss ಒಂದು ವಾರ್ ಝೋನ್ ಅದು ನನಗಾಗಿತ್ತು. ಯಾಕಂತಂದ್ರೆ ನಾನು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ನಾನು ನೋಡಿರ್ಲಿಲ್ಲ ಕಾರ್ಯಕ್ರಮನ. ನನಗದು ಹೇಗೆ ಅದ್ರದ್ದು ಆಲ್ಗರಿದಮ್ಸ್ ಏನು, ಅದ್ರದ್ದು ಡೈನಾಮಿಕ್ಸ್ ಏನು ಅಂತ ನನಗೆ ಗೊತ್ತಿರಲಿಲ್ಲ. ನನಗಿದ್ದಿದ್ದು ಇಷ್ಟೇ, ನಾನು ಏರ್ಲೈನ್ ಬಿಟ್ಟು ಆಕ್ಟಿಂಗಿಗೆ ಅಂತ ಬಂದಾಗ ಇಟ್ಸ್ ಗುಡ್. ಈಗ ಇವತ್ತಿಗೆ ಒಂದು 10 ವರ್ಷ ಆಗಿರ್ಬೋದು. ಏರ್ಲೈನ್ ಬಿಟ್ಟು ನಾನು ಆಕ್ಟಿಂಗಿಗೆ ಬಂದಿದ್ದು. ಸೊ ಆಗಿಂದ ಸುಮಾರು ಕನ್ನಡದಲ್ಲಿ 7 ಧಾರಾವಾಹಿಗೆ ನಾಯಕ ನಟನಾಗಿ ನಾನು ಮಾಡಿದ್ದೆ. ಸೊ ಯಾವಾಗಿಂದ ಆಸೆ ಇತ್ತು ಅಂದ್ರೆ ಬಿಗ್ ಬಾಸ್ ಹೋಗ್ಬೇಕು ಅಂತ. ಆದ್ರೆ ಪ್ರಾಜೆಕ್ಟ್ ಗಳಲ್ಲಿ ಬಿಸಿ ಇರ್ತಾ ಇದ್ವಿ. ಈ ಬಿಗ್ ಬಾಸ್ ಯಾವಾಗ ಲಾಂಚ್ ಆಗ್ತಾ ಇತ್ತು, ನಂದು ಯಾವ್ದಾದ್ರು ಒಂದು ಧಾರಾವಾಹಿ ಆನ್ ಏರ್ ಹೋಗ್ತಾ ಇತ್ತು. ಸೊ ಹಾಗಾಗಿ ನನಗೆ ಅದಕ್ಕೆ ಕರೆಕ್ಟ್ ಆದ ಸೂಕ್ತ ಸಮಯ ಬರ್ಲಿಲ್ಲ. ನಂತರ ಸೀಸನ್ 10ಗೆ ಬಂತು. ಆ ಟೈಮಲ್ಲಿ ತೆಲುಗು ಇಟಿವಿ ಅವರು ನಾನೇ ಬೇಕು ಅಂತ ಹೇಳಿ ಕಲರ್ಸ್ ಅವ್ರ ಹತ್ರ ಮಾತಾಡಿ ಬಿಡಿಸ್ಕೊಂಡ್ರು. ನನ್ನ ಲಾಂಚ್ ದಿವಸನೇ ಬಿಡಿಸ್ಕೊಂಡ್ರು. ಸೊ ಹಾಗಾಗಿ ನನಗೆಲ್ಲೂ ನಾನು ಫಾಲೋ ಮಾಡಿರೋನು ಅಲ್ಲ ಬಿಗ್ ಬಾಸ್ನ. ಏನೋ ಅಲ್ಪ ಸ್ವಲ್ಪ ಹೀಗೆ ಅವ್ರು ಇವರು ನೋಡಿದ್ದು. ಸೊ ಮತ್ತೆ ಅಮ್ಮ ಏನೇನು ಸ್ವಲ್ಪ ಅಮ್ಮ ಫಾಲೋವರ್ ಇದು, ಅಮ್ಮ ಏನ್ ನೋಡ್ತಾ ಇದ್ರು, ಸ್ವಲ್ಪ ಏನ್ ಹೇಳ್ತಾ ಇದ್ರು ಅದ್ರ ಮೇಲೆ. ನನಗಿದ್ದಿದ್ದಿಷ್ಟೇ. ಬಿಗ್ ಬಾಸ್ ನಾನು ಏನಕ್ಕೆ ಹೋಗ್ಬೇಕಿತ್ತು ಅಂತಂದ್ರೆ, ಸುದೀಪ್ ಸರ್ ಅವರು ನಾನು ಇನ್ನು ಮುಂದೆಯಿಂದ ನಿರೂಪಣೆ ಮಾಡಲ್ಲ ಅಂತ ಲಾಸ್ಟ್ ಸೀಸನ್ ಹೇಳ್ಬಿಟ್ಟಿದ್ರು. ಈ ಸೀಸನ್ 12ಗೆ ನಾನು ನಿರೂಪಣೆ ಮಾಡಲ್ಲ ಅಂತ ಹೇಳಿದ್ರು. ನನಗದು ನನಗೆ ಸುದೀಪ್ ಸರ್ ಇರ್ಬೇಕಾದ್ರೇನೆ ಹೋಗ್ಬೇಕು ಅಂತ ಆಸೆ ಇತ್ತು. ಸರ್ ಇರ್ಬೇಕಾದ್ರೇನೆ ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತ. ಸೊ ವಾಟ್ ಎವರ್ ಇಟ್ ಈಸ್, ಯಾವುದೇ ಆಫರ್ ಬಂದ್ರು ಅದನ್ನ ನಾನು ಬ್ಲಾಕ್ ಮಾಡಿ ಈ ಸಲ ನಾನು ಹೋಗ್ಬೇಕು ಅಂತ ತಿಳಿಸಿದೆ ಕಲರ್ಸ್ಗೆ. ಸರ್, ನಾನು ಯಾವ್ದು ಪ್ರಾಜೆಕ್ಟ್ ತಗೊಳ್ತಾ ಇಲ್ಲ, ನನಗೆ ಈ ಸರ್ತಿ ಬಿಗ್ ಬಾಸ್ಗೆ ಹೋಗ್ಬೇಕು. ಸೊ ನನ್ನ ಡೇಟ್ಸ್ ಇದೆ, ಫ್ರೀ ಇದೆ ಅಂತ. ಮತ್ತೆ ಅವ್ರು ಇಮಿಡಿಯೇಟ್ ಆಗಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಕಲರ್ಸ್. ಇಮಿಡಿಯೇಟ್ ಆಗಿ ನನ್ನ ರೆಕ್ರೂಟ್ ಮಾಡಿ ನನಗೆ ನನ್ನ ಈ ಸಲ ಇದು ಮಾಡಿದ್ರು. ಅಂಡ್ ವೆರಿ ಗ್ರೇಟ್ಫುಲ್ ಟು ಮಿಸ್ಟರ್ ಪ್ರಕಾಶ್, ನಮ್ಮ ಕಲರ್ಸ್ ಅವರು ಹೆಡ್ ಮಿಸ್ಟರ್ ಪ್ರಕಾಶ್ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. ಸೊ ಹಾಗೆ ಅವರ ಒಂದು ಇದರಿಂದ ಸಪೋರ್ಟ್ ಇಂದ ವಿ ಕೇಮ್ ಇನ್, ಬಂದ್ವಿ. ಸೊ ಬಂದ ಮೇಲೆ ಅಲ್ಲಿ ಇದ್ದು ನಾನು ಕಲ್ತು ಆಟ ಆಡಿರೋ ಅಂಥದ್ದು. ಅದು ಆಟ ಕೂಡ ಅಲ್ಲ, ನಾನಲ್ಲಿ ಹೇಗೆ ನಾನು ಇದೀನೋ ಅದನ್ನ ನನಗೆ ಅಲ್ಲಿ ತೋರಿಸ್ತೀನಿ. ಹೊರಗಡೆ ಹೆಂಗಿದ್ದೀರಾ ಅಲ್ಲೂ ಹಂಗೆ ನಾನು ಹೇಗಿದ್ದೀನಿ, ನಾನು ಯಾರು, ನಾನು ಹೇಗೆ, ನನ್ನ ವಿಚಾರಗಳೇನು, ನನ್ನ ನಿಲುವುಗಳೇನು, ನಾನು ಅದನ್ನ ಸ್ಟ್ರೈಟ್ ಆಗಿ ನಾನು ಇದು ತೋರಿಸ್ಬೇಕಿತ್ತು ಜನಗಳಿಗೆ. ಸೊ ಐ ವಾಸ್ ಆಲ್ ರಿಯಲ್ ದೇರ್. ಯಾವುದೇ ಒಂದು ಫುಟೇಜ್ಗೋಸ್ಕರ ಆಗ್ಲಿ ಅಥವಾ ಒಂದು ಶೋದು ವೋಟಿಂಗಿಗಾಗ್ಲಿ ಅಥವಾ ಈ ರೀತಿ ಮಾಡಿರೋನಲ್ಲ. ನಾನು ಹೇಗಿದ್ದೀನೋ ಹಾಗೆ. ಬಿಗ್ ಬಾಸ್ ಅಲ್ಲಿ ಯಾರು ಟಚ್ ಅಲ್ಲಿ ಇದಾರಾ ನಿಮ್ಗೆ ಇವಾಗ? ನನಗೆ ಕಾಲ್ ಅವೇ ಆತರ ಮೋಸ್ಟ್ ಆಫ್ ದ ಪೀಪಲ್, ನಮ್ಮ ಕಾಕ್ರೋಚ್ ಆಗಿರ್ಲಿ, ಡಾಗ್ ಸತೀಶ್ ಅವ್ರ ಆಗಿರ್ಲಿ, ಅಥವಾ ನಮ್ಮ ಯಾರು ಸುಮಾರು ನಮ್ಮ ಮಾಳು ಅವರು, ಮಾಳು ನಿಪ್ನಾಲ್, ಕರಿಬಸಪ್ಪ, ಜಾನ್ವಿ ಅವರು, ಎಸ್ ಎವ್ರಿಬಡಿ, ಮೋಸ್ಟ್ ಆಫ್ ದಿ ವರ್ಡ್. ಅಶ್ವಿನಿ ಮೇಡಮ್, ಮೈ ಫೇವರೇಟ್ ಆಲ್ ಟೈಮ್. ಹೌದಾ? Okay. Ashwini madam. Because people say, like once you come out from the house, you are on your way like that.
ಇಲ್ಲ ಇಲ್ಲ ಹಾಗಿದೆ ಅಂದ್ರೆ ನಾವು ಇಟ್ ಇಸ್ ನಾಟ್ ಲೈಕ್ ಎವ್ರಿ ಡೇ ಕಾಲ್ ಅಲ್ಲಿ ನಾವು ಟಚ್ ಅಲ್ಲಿ ಇದೀವಿ ಅಂತ. ಓಕೆ ಬಟ್ ಯಾ ನೀವು ನಾನು ಫೋನ್ ಮಾಡಿದಾಗ ಏನ್ ಚಿನ್ನ ಎಲ್ಲಿದ್ಯಾ ಅಂತ ಕೇಳೋ ಅಷ್ಟು ಪ್ರೀತಿನ ನಾವು ಇನ್ನು ಉಳಿಸ್ಕೊಂಡಿದ್ದೀವಿ ಕೆಲವ್ರ ಜೊತೆ. ಕೆಲವ್ರ ಜೊತೆ ಮತ್ತೆ ನನಗೇನು ಗೊತ್ತಿಲ್ಲ, ನಾನೀಗ ಹೊರಗಡೆ ಬಂದನು ಐ ಡೋಂಟ್ ಕ್ಯಾರಿ. ನಾವು ಭೇಟಿ ಆದಾಗ ಆಮೇಲೆ ಇನ್ನೊಂದು ಹೇಳ್ತೀನಿ, ಐ ಹ್ಯಾವ್ ಟು ಶೇರ್ ದಿಸ್. ನೀವು ಒಂದೊಂದ್ ಸರ್ತಿ ಏನ್ ಗೊತ್ತಾ, ನೀವು ಒಂದೀಗ ಮನೆಯಲ್ಲಿ ಒಂದು ಲಾಂಗ್ ಜರ್ನಿ, ನಾನು 2 ವಾರ 3 ವಾರದ ಮೇಲೆ ಇರ್ತೀನಿ ಅಂತ ಅನ್ಕೊಂಡಿರೋನೇ ಅಲ್ಲ ನಮ್ಮ ನೇಚರ್ಗೆ. ಆದ್ರೆ ನಾನು ಫಿನಾಲೆ ಮಿಡ್ ವೀಕ್ ವರೆಗೆ ಬಂದಿದ್ದೀನಿ ನಾನು. ಸೊ ನಿಮಗೆ ಅಲ್ಲಿ ನೀವು ಜಗಳ ಆಡ್ಲಿ ಅಥವಾ ಏನೇ ಆಗ್ಲಿ ನಿಮಗೆ ಗೊತ್ತಿಲ್ದೇನೆ ಒಂದು ಬಾಂಡಿಂಗ್ ಬೆಳೆದಿರುತ್ತೆ ಅಷ್ಟು ದಿವಸ ಒಂದಿಷ್ಟು ಜನದ ಜೊತೆ ಅಲ್ಲಿ ಇದ್ದಾಗ. ಹೌದು, ನೀವೀಗ ಅಲ್ಲಿಂದ ಹೊರಗಡೆ ಬಂದಿದ್ದೀವಿ, ಎಲ್ಲಾದ್ರೂ ಸಿಕ್ಕಿದಾಗ ಆ ನೆನಪುಗಳು ನಿಮಗೆ ಒಂದು ಸರ್ತಿ ಬಂದು ಹೋಗುತ್ತೆ. ಹೌದು, ನಾವು ಕಿತ್ತಾಡಿರ್ಲಿ ಏನೇ ಆಗಿರ್ಲಿ, ಎಂಡ್ ಆಫ್ ದ ಡೇ ಹ್ಯೂಮನ್ ಥಿಂಗ್ ಇವೆಲ್ಲ. ಹೌದು, ಉಳಿಯೋದೇನು ನಮ್ಮ ಮೆಮರೀಸ್ ಅಲ್ಲಿ ಏನ್ ನಾವು ಬದುಕಿದೀವಿ, ಆಮೇಲೆ ಎಲ್ರಿಗೂ ಸಿಗುವಂತದ್ದಲ್ಲ. ಹೌದು, ವೆರಿ ಟ್ರೂ. ಬಿಗ್ ಬಾಸ್ ಇಸ್ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ವಿಲ್ ಹ್ಯಾಪನ್ ಇನ್ ಎವ್ರಿಬಡೀಸ್ ಲೈಫ್. ಹೌದು, ಎಲ್ರಿಗೂ ಆಗುವಂತದ್ದಲ್ಲ, ಬಹಳ ಲಕ್ಕಿ ಬೇಕು ಆ ಶೋ ಅಲ್ಲಿ ಒಂದು ಸೆಲೆಕ್ಟ್ ಆಗಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಇಟ್ ಇಸ್ ವಿ ಆರ್ ಆಲ್ ಲಕ್ಕಿ ಪೀಪಲ್. ನಮ್ಮ ಹತ್ರ ಇವತ್ತು ಒಂದು ಇದೆ, ಇಟ್ಸ್ ಆಲ್ವೇಸ್ ಟ್ರಾವೆಲ್, ನಮ್ಮ ಲೈಫ್ ಟೈಮ್ ಇರುತ್ತೆ ಅದು. ಹೌದು, ನಾವು ಬಿಗ್ ಬಾಸ್ ನನ್ನ ಕಂಟೆಸ್ಟೆಂಟ್ ಅಂತ. ಎಷ್ಟು ಪಾಪ್ಯುಲಾರಿಟಿ ಹೆಚ್ಚಾಗಿದೆ ಸರ್ ಬಿಫೋರ್ ಅಂಡ್ ಆಫ್ಟರ್ ಬಿಗ್ ಬಾಸ್ ಫಾರ್ ಯು? ಟೂ ಮಚ್, ಅಂದ್ರೆ 4 times ಮೋರ್. ಓಕೆ, ಮುಂಚೆ ಸೀರಿಯಲ್ ಅಲ್ಲಿ ನಮಗೆ ಫೇಮ್ ಇತ್ತು, ಈಗ ಸೀರಿಯಲ್ ಪ್ಲಸ್ ಬಿಗ್ ಬಾಸ್ ಇದರಿಂದ ಫೇಮ್. ಮತ್ತೆ ಸೀರಿಯಲ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಒಂದು ಪಾತ್ರವಾಗಿ ಮಾತ್ರ ನಾನೊಂದು ಪರಿಚಯ ಆಗಿರ್ತೀನಿ, ಒಂದು ಪಾತ್ರವಾಗಿ. ನಾನು ರಿಯಲ್ ಆಗಿ ಹೇಗಿರ್ತೀನಿ, ನಾನು ಯಾರು, ನಾನು ಯಾವ್ದಕ್ಕೆ ಯಾವ ರೀತಿ ರಿಯಾಕ್ಟ್ ಆಗ್ತೀನಿ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಇದೆಲ್ಲ ಜನಗಳಿಗೆ ಗೊತ್ತಿರಲ್ಲ. ಬಿಗ್ ಬಾಸ್ ಅದನ್ನ ತೋರಿಸುತ್ತೆ, ಆ ವೇದಿಕೆ ಕೊಡುತ್ತೆ. ಯಾರು ನೀನು ಅಂತ ತೋರಿಸು, ರಿಯಲ್ ಆಗಿ ನೀನ್ ಏನು ಅಂತ ತೋರಿಸು ಅಂತ ಒಂದು ವ್ಯಕ್ತಿತ್ವ. ರೈಟ್. ಸೊ ಹಾಗೆ ನನಗೆ ಆ ಪ್ಲಾಟ್ಫಾರ್ಮ್ ಸಿಕ್ತು. ನಾನು ಏನು ಅಂತ ಅಲ್ಲಿ ನಾನು ಏನು ಅಂತ ನನಗೆ ತೋರಿಸ್ಕೊಳ್ಳೋ ಅಂತ ಒಂದು ವೇದಿಕೆ ಸಿಕ್ತು. ಸೊ ಬೆಂಗಳೂರು ಸ್ಲ್ಯಾಂಗ್ ಕಲ್ತಿದ್ದೀರಾ ನೀವು? ಇಷ್ಟು ವರ್ಷ ಇದ್ದೀರಾ ಇಲ್ಲಿ? ನಾನು ನಿಮ್ಮ ಫೇವರೇಟ್ ಸ್ಲ್ಯಾಂಗ್, ನನಗೆ ಯಾವುದೇ ಭಾಷೆ ಆಗಲಿ, ಈಗ ನಾನು ಸುಮಾರು ಮಲಯಾಳಂ ಮಾತಾಡ್ತೀನಿ, ತಮಿಳ್ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಹಿಂದಿ, ಇಂಗ್ಲಿಷ್, ತುಳು, ಕನ್ನಡ, ಸುಮಾರು 5-6 ಭಾಷೆಗಳನ್ನ ಮಾತಾಡ್ತೀನಿ ನಾನು. ನನಗೆ ಸ್ಪಷ್ಟವಾಗಿ ಮಾತಾಡೋದು ಅಂದ್ರೆ ಬಹಳ ಇಷ್ಟ. ಯಾವುದೇ ಭಾಷೆನ ಅದರದ್ದೇ ಒಂದು ಬ್ಯೂಟಿ ಇರುತ್ತೆ. ಸೊ ಯಾವುದೇ ಭಾಷೆಗೆ ಅದರದ್ದೇ ಆದಂತ ವಿಶೇಷ ಇರುತ್ತೆ. ಸ್ಪೆಷಲಿ ನಮ್ಮ ಕನ್ನಡ, ಇದ್ರದ್ದು ನೀವು ಪದಗಳಿದೆಯಲ್ಲ, ನೀವು ಮಾತಾಡ್ತಾ ಅದು ಒಂಥರ ನಮ್ಮ ನಾಲ್ಗೆಗೆ ಚಂದ, ನಾಲ್ಗೆನೆ ಎಂಜಾಯ್ ಮಾಡ್ತಾ ಇರುತ್ತೆ. ನೀವು ಮಾತಾಡ್ತಾ ಯಾರಾದ್ರೂ ನೀವು ಕೇಳಿ, ನಾವು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರಲ್ಲ, ಅದ್ರ ಸೊಗಸು ಅವ್ರಿಗೆ ಮಾತ್ರ ಗೊತ್ತು. ರೈಟ್, ಹೌದು. ಅದನ್ನ ನಾನು ಎಲ್ಲೂ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಈಗಿನ ಯಾರು ಯೂತ್ಗಳು ಎಲ್ಲ ಸ್ಲ್ಯಾಂಗ್ಸ್ ಗೇಂಗ್ಸ್ ಎಲ್ಲ, ಯೋ ಮ್ಯಾನ್, ಇದೆಲ್ಲ ನಾವು ಅಂತದ್ದು ಬಟ್ಟೆ ಎಲ್ಲ ಹಾಕ್ಬೋದು ಅಷ್ಟೇ. ಬಟ್ ನಮಗೆ ನಾನು ಸ್ವಲ್ಪ ಇಲ್ಲ ಅದೆಲ್ಲ ಬನ್ನಿ ಹೋಗಿ. ನಂದೇನು ಅಂತಂದ್ರೆ, ನನಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರ್ಲಿ, ನನ್ನ ಸಮ ವಯಸ್ಸಿನವರಾಗಿರ್ಲಿ ಅಥವಾ ದೊಡ್ಡವರಾಗಿರ್ಲಿ, ನಾನು ಹೋಗಿ ಬನ್ನಿ ಅಂತಾನೆ ಮಾತಾಡ್ಸೋದು. ಮತ್ತೆ ಮಂಗಳೂರಲ್ಲೆಲ್ಲ ಸ್ವಲ್ಪ ಕಡಿಮೆ. ನಾವು ಮಂಗಳೂರಿನವರು ಸ್ವಲ್ಪ ಈ ಸ್ಲ್ಯಾಂಗ್ ಗೀಂಗ್ ಎಲ್ಲ ಬಹಳ ಸ್ವಲ್ಪ ಕಡಿಮೆ. ಸರ್, ನೀವು ಮಾಡೆಲ್ ಆಗಿದ್ರಿ ಅಲ್ವಾ? ಎಷ್ಟು ನಾನು ಏರ್ಲೈನ್ ಅಲ್ಲಿ ಇರ್ಬೇಕಾದ್ರೆ, ಐ ವಾಸ್ ಫ್ಲೈಯಿಂಗ್. ಸೊ ಆಗ ಐ ಯೂಸ್ ಟು ಡೂ, ನಾನು ಅದು ಆನ್ ಅಂಡ್ ಆಫ್, ಅಂದ್ರೆ ನನಗೆ ಒಳ್ಳೆ ಶೂಟ್ಸ್ ಬರ್ತಾ ಇತ್ತು ನಿಮ್ಮ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳದ್ದು. ಐ ಸ್ಟಾರ್ಟೆಡ್ ವಿತ್ ಮಾಡಲಿಂಗ್. ಐ ವರ್ಕ್ ವಿತ್ ದ ಗುಡ್ ಬ್ರ್ಯಾಂಡ್ಸ್. ಇಲ್ಲಿ ಬೆಂಗಳೂರಲ್ಲೂ ಸುಮಾರು ಮಾಡಿದ್ದೀನಿ ನಾನು ಆ ಟೈಮಲ್ಲಿ. ನಂತರ ಆಕ್ಟಿಂಗಿಗೆ ಬಂದು ಬ್ಯುಸಿ ಆದ್ಮೇಲೆ ಇಟ್ಸ್ ಲಿಟಲ್ ಡಿಫಿಕಲ್ಟ್. ಮತ್ತೆ ಈಗ ನಿಮ್ಮ ಮಾಡಲಿಂಗ್ ಇಂಡಸ್ಟ್ರಿ ಮುಂಚೆ ತರ ಅಲ್ಲ. ದೇ ಶೂಟ್ ಅ ಕಾಮನ್ ಮ್ಯಾನ್. ನೋಡಿ, ಈಗ ನಾವೀಗ ಏನ್ ನೋಡ್ತೀವಿ, ಕಾಮನ್ ಮ್ಯಾನ್ ನ ಶೂಟ್ ಮಾಡ್ತಾರೆ. ಮುಂಚೆ ಆಗಿರ್ಲಿಲ್ಲ, ಒಂದು ಪ್ರೊಫೈಲ್ ಬೇಕಿತ್ತು, ಇಂಥವ್ರೇ ಬೇಕು ಅಂತ ನಡೀತಾ ಇತ್ತು, ಕೋಆರ್ಡಿನೇಟರ್ಸ್ ಗಳು ಕಳಿಸ್ತಾ ಇದ್ರು. ಈಗ ಎವ್ರಿಬಡಿ ಇಸ್ ಗುಡ್ ಲುಕಿಂಗ್ ಟುಡೇ. ಇವತ್ತು ಈಗ ಎಲ್ರು ಚಂದನೆ ಕಾಣ್ತಾರೆ. ಈಗ ನೀವು ಸುತ್ತ ನೋಡಿದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾರೆ, ಎಲ್ಲ ಯಂಗ್ಸ್ಟರ್ಸ್ ಗಳು ಎಲ್ಲರೂ ಚೆನ್ನಾಗಿ ಕಾಣ್ತಾರೆ, ಎಲ್ಲರೂ ಮಾಡೆಲ್ಸ್ ಗಳು ಕಾಣ್ತಾರೆ. ಹಾಗಾಗಿ ಮುಂಚೆ ತರ ಮಾಡ್ಲಿಂಗ್ ಅಲ್ಲಿ ಅಂತ ಒಂದು ಎಲ್ಲ ಫ್ರೆಶ್ ಫೇಸಸ್ ಬರುತ್ತೆ. ಸೊ ಹಾಗಾಗಿ ಈಗ ಬಹಳ ಕಡಿಮೆ. ನಟನಾ ಕ್ಷೇತ್ರದಲ್ಲಿ ನಾವು
ತುಂಬಾ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಓಕೆ. ದಿಸ್ ಐ ಹರ್ಡ್ ಲೈಕ್ ಮಾಡಲಿಂಗ್ ಅಲ್ಲಿ ಸರ್ ಕಾಸ್ಟಿಂಗ್ ಕೌಚ್ ಇದೆ ಅಂತ. ಇದೆ ಅದೊಂದು ದರಿದ್ರ. Okay. ಅದು ಕಾಸ್ಟಿಂಗ್ ಕೌಚ್ ಅನ್ನೋದು ಅದೊಂದು ಈ ಒಂದು ಒಳ್ಳೆ ಒಂದು ಕ್ಷೇತ್ರದಲ್ಲಿ ಒಂದು ಕರಾಳವಾದಂತ ಪ್ರಪಂಚ. ಬಹಳ ಕೆಟ್ಟ ಪ್ರಪಂಚ. ಹುಡುಗರಿಗೂ ಇದೆ, ಹುಡುಗಿರಿಗೂ ಇದೆ ಈಗ್ಲೂ ನಡೀತಾ ಇದೆ. ಈಗ್ಲೇ ನನಗೆ ಹಲವಾರು ನಮ್ಮ ಹೆಣ್ಮಕ್ಳೇ ಯಾರು ಇದು ಮಾಡ್ತಾರೆ, ಒಂದೊಂದ್ಸತಿ ಬೇಜಾರ್ ಮಾಡ್ಕೊಂಡು ನಮ್ಮ ಹತ್ರ ಫೋನಲ್ಲಿ ಹೇಳ್ತಾರೆ, ಇಂಥವ್ರಿಗೆ ಮಾಡಿದ್ದೆ ಫೋನು, ಮ್ಯಾನೇಜರ್ ಇಂಥದ್ದು ಆಫರ್ ಇದೆ ಅಂತ ಹೇಳಿದ್ರು, ಲಾಸ್ಟ್ ಕಾಂಪ್ರಮೈಸ್ ಕೇಳ್ತಾರೆ. ಪಾಪ ಅವ್ರಿಗೆ ಹೇಳ್ಕೊಳ್ಳೋದಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಈ ರೀತಿ ಇದೆ. ಇದೊಂದು ದರಿದ್ರ. ಇದನ್ನ ದರಿದ್ರ. ಮಾಡ್ಲಿಂಗ್ ಅಲ್ಲ, ಮಾಡ್ಲಿಂಗ್ ಅಲ್ಲಿ ಇಲ್ಲ, ನಮ್ಮ ಇದ್ರಲ್ಲಿ ಮಾತ್ರ ಆಕ್ಟಿಂಗ್ ಮತ್ತೆ ನಿಮ್ಮ ಕಾರ್ಪೊರೇಟ್ ಪ್ರಪಂಚದಲ್ಲೂ ಇದೆ. ನಿಮಗೆ ಒಂದು ಕೆಲವು ಪೊಸಿಷನ್ ತಗೊಳ್ಬೇಕು ಅಂತಂದ್ರೆ ಇದಕ್ಕೆ ತುಂಬಾ ವಿಕ್ಟಿಮ್ ಆಗೋದೇ ಹೆಣ್ಮಕ್ಳು ಜಾಸ್ತಿ. ಗಂಡ್ಮಕ್ಳಿಗೂ ಇದೆ, ಆದ್ರೆ ಗಂಡ್ಮಕ್ಳು ಹೇಳ್ಕೊಳಕ್ ಆಗಲ್ಲ. ಓಕೆ, ವಿಕ್ಟಿಮ್ ಆಗ್ತಾರೆ. ಸೊ ನಾವೆಲ್ಲ ತುಂಬಾ ಇದ್ರ ವಿರುದ್ಧ ಫೈಟ್ ಮಾಡಿದೀವಿ. ನಾವು ಸೀರಿಯಲ್ ಮಾಡ್ಬೇಕಾದ್ರೇನೆ ಕೆಲವರು ನಮ್ಮ ಸೀರಿಯಲ್ಗೆ ನಾನೀಗ ನಮಗೆ ರಿಕ್ವೈರ್ಮೆಂಟ್ ಇದ್ದಾಗ ಹಾಕೊಂಡಾಗ ಸ್ಟೇಟಸ್ ಅದನ್ನ ಕಾಪಿ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿ ಅವರಿಂದ ದುಡ್ಡಿಸ್ಕೊಂಡು ಬೇರೆ ಬೇರೆ ರೀತಿ ಅಪ್ರೋಚ್ ಎಲ್ಲ ಮಾಡಿ ಅದು ನಮಗೆ ವಿಷಯ ಗೊತ್ತಾಗಿ ಅವ್ರಿಗೆಲ್ಲ ಬೆಂಡೆತ್ತಿ ಕ್ಲಾಸ್ ಎಲ್ಲ ತಗೊಂಡಿದೀವಿ ನಾವು. ಸೊ ಇಂಥದ್ದು ಇದೆ ಕ್ಷೇತ್ರ. ಏರ್ಲೈನ್ ಅಲ್ಲಿ ಇಲ್ಲ. ದೇ ಹಂಟ್ ಫಾರ್ ಅ ಟ್ರೂ ಟ್ಯಾಲೆಂಟ್. ಮತ್ತೆ ವೈಯಕ್ತಿಕವಾಗಿ ಅದು ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಈಗ ನಿಮ್ಮ ಈಗ ಕ್ಯಾಪ್ಟನ್, ಪೈಲಟ್ಸ್, ಆಫೀಷಿಯಲ್ಸ್ ಅವ್ರದ್ದೊಂದು ಬಾಂಡಿಂಗ್ ಬೆಳೆದಿರುತ್ತೆ ಯಾರತ್ತಾದ್ರೂ, ಅದು ಬೇರೆ ವಿಚಾರ. ಆದ್ರೆ ನೀವು ಪರ್ಟಿಕ್ಯುಲರ್ ವಾಟ್ ಯು ಕಾಲ್ ಆಸ್ ಅ ಕಾಸ್ಟಿಂಗ್ ಕೌಚ್ ಇದೆಯಲ್ಲ, ಅದಾಗೋದು ನಮ್ಮ ಮಾಡಲಿಂಗ್ ಮತ್ತೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಮಾತ್ರ. ಇದೊಂದು ದರಿದ್ರ. ನಮಗೆ ಆಫರ್ಸ್ ಕೆಲವು ಈಗ ಟ್ರಾನ್ಸ್ ಇರೋರೆಲ್ಲ ಇದ್ದಾರೆ, ಡಿಸೈನರ್ಸ್. ನಾವು ಮಾಡಲಿಂಗ್ ಬಿಟ್ಟಿದ್ದೆ ಆ ಕಾರಣಕ್ಕೋಸ್ಕರ. ಅಂದ್ರೆ ಒಂದು ಅಸಹ್ಯ ಅನ್ಸುತ್ತೆ ನಮಗೆ. ಬಿಕಾಸ್ ನಮಗೆ ಅದು ಇಟ್ ಇಸ್ ಸಮ್ವೇರ್ ನಾವು ಆಲೋಚನೆನೂ ಮಾಡಕ್ ಆಗದಿರೋ ಅಂತದ್ದು. ನಮಗೆ ಅಂತದ್ ಕೆಲ್ಸನೇ ಬೇಡ. ನಮಗೆ ಏನೋ ಸ್ವಲ್ಪ ಒಂದೊಂದು ಚೂರು ದುಡ್ಡು ಕಮ್ಮಿ ಕೊಟ್ರು ಎಲ್ಲಿ ನಮಗೆ ಆ ಸ್ಥಾನಮಾನ ಗೌರವ ಸಿಗುತ್ತೆ, ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕೇನೋ ಇಷ್ಟ. ರೈಟ್ ಸರ್. ಹಂಗಂದ್ರೆ ಯಾರಿಗೂ ಒಂದು ಕರಿಯರ್ ತರ ನೋಡಕ್ ಆಗಲ್ವಾ ಮಾಡಲಿಂಗ್ ಅನ್ನ? ಮಾಡಲಿಂಗ್ ನ ಆಗ್ಬೋದು. ನಿಮ್ಮ ಕೆಲಸ ಆಗಿರ್ಬೇಕು, ಮತ್ತೆ ನಿಮ್ಮ ಡಿಮ್ಯಾಂಡ್ ಆಗಿರ್ಬೇಕು, ನಿಮ್ಮ ಪ್ರೊಫೈಲ್ ಆಗಿರ್ಬೇಕು. ಈಗ ಪರ್ಟಿಕ್ಯುಲರ್ ಕೆಲವು ಬ್ರ್ಯಾಂಡ್ಸ್ ಇವ್ರನ್ನೇ ಅಂತ ಕೇಳುತ್ತೆ. ನೀವು ಆ ಮಟ್ಟಕ್ಕೆ ಬರ್ಬೇಕು ಅಂತಂದ್ರೆ ನೀವು ಆ ಇದ್ರಲ್ಲಿ ನೀವು ಇದನ್ನ ಏನಾದ್ರೂ ಅಪ್ಪಿ ದಾಟಿ ಒಳ್ಳೆ ಪ್ರೊಫೈಲ್ ಮಾಡ್ಕೊಂಡ್ರೆ ನಿಮ್ನ ಕೆರಿಯರ್ ಆಗಿ ನೋಡ್ಬೋದು. ಈಗ ನನ್ನ ಮಾಡಲಿಂಗ್ ಅಲ್ಲಿ ನನ್ನ ಜೊತೆ ಈಗ ಫ್ಲೈಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಅನುಜ್ ಅಂತ. ಈಸ್ ಒನ್ ಆಫ್ ದಿ ಹಿಂದಿಲಿ ಟಾಪ್ ಈಗ ಆಡ್ಸ್ ಅಲ್ಲಿ ಮಾಡೋಂತ ಹುಡುಗ. ಅವನ ಪ್ರೊಫೈಲ್ ಎಲ್ಲಾ ಒಂದು ಪಾತ್ರಕ್ಕೂ, ಒಂದು ಫ್ಯಾಮಿಲಿ ಮ್ಯಾನ್ಗಾಗ್ಲಿ, ಒಂದು ಯಂಗ್ಸ್ಟರ್ಗೆ ಸೂಟ್ ಆಗುತ್ತೆ. ಅವನು ಹೈಯೆಸ್ಟ್ ಮಾಡಿದ್ದಾನೆ. ಬಟ್ ಹಿ ವರ್ಕ್ಸ್ ಫಾರ್ ಆಲ್ ಗುಡ್ ಪೀಪಲ್. ಸೊ ಹೀಗೆ, ಅಂಡ್ ಹಿ ಇಸ್ ಡೂಯಿಂಗ್ ವೆರಿ ಗುಡ್ ಇನ್ ಮಾಡಲಿಂಗ್. ಹಿ ಹಸ್ ಟೇಕನ್ ಇಟ್ ಆಸ್ ಈಗ ಮೇನ್ ಕೆರಿಯರ್ ಆಗಿ ತಗೊಂಡಿದ್ದಾರೆ. ಸೊ ಹೀಗಿದೆ. ಸರ್, ಯಾವ್ದಾದ್ರು VIP ಜೊತೆ ನೀವು ಫ್ಲೈ ಮಾಡಿದ್ದೀರಾ? ಹೌ ಮೆನಿ ಇಯರ್ಸ್ ಯು ಡಿಡ್ ಫ್ಲೈಯಿಂಗ್ ಸರ್? ನಾನು 4.5 years. 4.5 years. VIP ತುಂಬಾ ಜನ VVIPs. ನನ್ನ ಬೇಸ್ ಕೊಚ್ಚಿನ್ ಇದ್ದಿದ್ರಿಂದ ನನ್ನ ಜೊತೆ ಹೈಯೆಸ್ಟ್ ಮಲಯಾಳಂ ಆಕ್ಟರ್ಸ್ಗಳು ಫ್ಲೈ ಮಾಡ್ತಾ ಇದ್ರು. ವಿ ವೇರ್ ಜೆಟ್ ಏರ್ವೇಸ್, ಯಾಕಂದ್ರೆ ಗಲ್ಫ್ ಕಂಟ್ರೀಸ್ಗೆ. ಸೊ ದೊಡ್ಡ ಆಕ್ಟರ್ಸ್ಗಳು. ಮತ್ತೆ ಇನ್ನು ನಾನು ತುಂಬಾ ಚೆರಿಶ್ ಮಾಡೋ ಮೂಮೆಂಟ್ ಅಂತಂದ್ರೆ ನನ್ನನ್ನು ನಾನು ಲಕ್ಕಿ ಅನ್ಕೊಳ್ತೇನೆ. ಐ ಫ್ಲೂನ್ ವಿತ್ APJ ಅಬ್ದುಲ್ ಕಲಾಂ ಸರ್. ನಾನು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಅವ್ರಿಗೆ ಎಸ್ಕಾರ್ಟ್ ಮಾಡಿದ್ದೀನಿ. ಅಂಡ್ ವಿ ಹ್ಯಾವ್ ಸರ್ವ್ಡ್ ಹಿಮ್ ಇನ್ ದ ಬಿಸ್ನೆಸ್ ಕ್ಲಾಸ್. ಬಟ್ is Mr. APJ. I know. He was our India's first man, plus he's a scientist. And ನಮ್ಮ ಭಾಗ್ಯ. ಸೊ ಅವ್ರ ಜೊತೆ ಏನು ಕೂತ್ಕೊಂಡು ಸ್ವಲ್ಪ ಮಾತಾಡೋಕೆ ಸಿಕ್ತು ನಮಗೆ. ದ ವಿಂಗ್ಸ್ ಆಫ್ ಫೈರ್, ದ ಗ್ರೇಟ್ ಮ್ಯಾನ್. ಸೊ ಇದೆಲ್ಲ ನಮಗೆ ಇಟ್ಸ್ ಗ್ರೇಟ್ ಮೆಮೊರೇಬಲ್. ಎಸ್. ಮತ್ತೆ ಅದನ್ನ ಬಿಟ್ಟು ನಮ್ಮ ನಿತ್ಯಾನಂದ ಅವ್ರ ಜೊತೆನೂ ಓಡಾಡಿದೀವಿ ನಾವು. How was it with him? ಕ್ರೇಜಿ. ನಮ್ಮ ಫ್ಲೈಟ್ ಅಲ್ಲಿ ಬಂದು ನಮಗೆ ಬೆಳ್ಳುಳ್ಳಿ ಬೇಡ, ಈರುಳ್ಳಿ ಬೇಡ, ಇದಿಲ್ದಿರೋದು ಕೊಡಿ ಫುಡ್ ಅಂತ ಕೇಳ್ತಾ ಇದ್ರು. ನಾನೊಂದ್ಸರ್ತಿ ಹಿಂಗ್ ಕೇಳಿದ್ದಕ್ಕೆ ಅವ್ರಿಗೆ ಬ್ರೆಡ್ ಕೊಟ್ಬಿಟ್ಟಿದೆ. ಸರ್, ಇದು ಒಂದೇ ಇರೋದು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತಿರೋದು ನಮ್ಮ ಫ್ಲೈಟ್ ಅಲ್ಲಿ, ಇದಾಗ ಓಕೆನಾ ಅಂತ. ನಾವು ಸ್ವಲ್ಪ ಒಂದೊಂದ್ಸರ್ತಿ ನಾಟಿ ಆಗ್ತೀವಿ. ಹಾಗಾಗಿ
Right. ಸೊ ಯಾ ಅದೊಂದು ಒಳ್ಳೆ ಚೆನ್ನಾಗಿತ್ತು ಅವ್ರ ಜೊತೆ. ಆಗ ಅವ್ರದ್ದು ಕೇಸ್ ನಡೀತಾ ಇತ್ತು ಯಾವ್ದೋ ಡೆಲ್ಲಿಲಿ, ಅವ್ರದ್ದು ಯಾವ್ದೋ ಅಫೇರ್ದು ಯಾವ್ದೋ ಏನೋ ಸ್ಕ್ಯಾಂಡಲ್ ಆಗಿತ್ತಲ್ಲ, ಆಗ ಅವ್ರ ಕೇಸ್ ನಡೀತಾ ಇತ್ತು. ಆಗ ಡೆಲ್ಲಿಲಿ ಏನೋ ಅಲ್ಲಿಂದ ಓಡಾಡ್ತಿದ್ರು. ಓಕೆ. ಸೊ ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ, ಹಾಗೆ ನೀವು ಹೇಳಿ ಸುದೀಪ್ ಸರ್ಗೋಸ್ಕರ ನೀವು ಬಿಗ್ ಬಾಸ್ ಶೋ ಹೋಗಿದ್ದು ಅಂತ. That's right. ಇಸ್ ದೇರ್ ಎನಿ ಮೂಮೆಂಟ್ ಲೈಕ್ ಫ್ಯಾನ್ ಬಾಯ್ ಮೂಮೆಂಟ್ ಇತ್ತಾ ನಿಮ್ಗೆ? ಬಿಕಾಸ್ ಸುದೀಪ್ ಸರ್ ಇಸ್ ಲೈಕ್ ಇಸ್ ಬಂಡಲ್ ಆಫ್ ನಾಲೆಡ್ಜ್, ಹೌದು. ಅವ್ರ ಸ್ವ್ಯಾಗ್ ಆಗಿರ್ಬೋದು ಅಂಡ್ ಆಲ್. ಸೊ ಯಾವತ್ತು ನಿಮ್ಗೆ ಆತರ ಫ್ಯಾನ್ ಬಾಯ್ ಇಸ್ ಎನಿ ಮೆಮೊರೇಬಲ್ ಮೂಮೆಂಟ್ ಫಾರ್ ಯು? ನನಗೆ ಕಿಚ್ಚ ಸರ್ ಜೊತೆ ಎಲ್ಲವೂ ಮೆಮೊರಬಲ್. ಯಾಕಂತಂದ್ರೆ ನನಗೆ ಅಲ್ಲಿ ಆ ಮನೆಗೆ ಹೋಗಿ ಬಿಗಿನಿಂಗ್ ಎಲ್ಲ ಹೊಸದು, ಸರ್ರು ಹೊಸದಾಗಿದ್ರು, ಮತ್ತೆ ಎಲ್ಲವೂ ನನಗೆ ಹೊಸದಾಗಿತ್ತು. ಬರ್ತಾ 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 ಅವರು ಒಂದು ನನಗೆ ಆಟ ಗೊತ್ತಿಲ್ಲ ಅಂತ ಗೊತ್ತಿತ್ತು ಅವರಿಗೆ. ಅವರು ಒಂದೊಂದೇ ನನಗೆ ಹಿಂಟ್ ತರ, ನನಗೆ ಒಂದು ಹಿಂಟ್ ತರ ನನಗೆ ಕೊಡ್ತಾ ಇದ್ರು ಒಂದೊಂದು. ಅದು ನನಗೆ ಆ ಫಸ್ಟ್ ವೀಕ್ ಅಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ ಏನ್ ಹೇಳ್ತಾ ಇದ್ದಾರೆ ಸರ್, ನನಗೇನೋ ಕನ್ವೆ ಮಾಡಕ್ ನೋಡ್ತಾ ಇದ್ದಾರೆ, ಯಾಕೆ ನನಗದು ಆಗ ಅರ್ಥ ಆಗ್ತಾ ಇರ್ಲಿಲ್ಲ. ನಂತರ 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 ಬರ್ತಾ 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 ಅವರು ಫಸ್ಟ್ ವೀಕಲ್ಲಿ ಹೇಳಿದ್ದು ನನಗೆ ಥರ್ಡ್ ವೀಕಲ್ಲಿ ಅರ್ಥ ಆಗಕ್ಕೆ ಶುರು ಆಯ್ತು. ಓ ಇದಕ್ಕೆ ಹೇಳ್ತಾ ಇದ್ದಿದ್ದು. ಯಾಕಂದ್ರೆ ಸುಮಾರು 12 ಸೀಸನ್ ನ ಕಟ್ಟಿ ನಿಲ್ಸಿರೋರು. ಹಿ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಆಫ್ ಬಿಗ್ ಬಾಸ್. ವೆರಿ ಟ್ರೂ. ಅವರು ಬಿಗ್ ಬಾಸ್ ಕನ್ನಡದು ಒಂದು ಎನ್ಸೈಕ್ಲೋಪೀಡಿಯಾ. ಅವರಿಗೆ ಅವರು ಸೀಸನ್ 12 ಈಗ ಒಂದೊಂದು ಸೀಸನ್ಗೆ 20ರಿಂದ 24 ಜನ ಕಂಟೆಸ್ಟೆಂಟ್ ಅಂತಂದ್ರೆ ನಮ್ಮಂತವ್ರನ್ನ ಎಷ್ಟು ಜನನ ನೋಡಿಲ್ಲ. ನಾವು ಉಸಿರಾಟದಲ್ಲಿ ಇವನ್ ನೆಕ್ಸ್ಟ್ ಇದೇ ಮಾಡ್ತಾನೆ ಅಂತ ಹಿಡಿತಾರ ಅವ್ರು. ನಮ್ಮ ಲುಕ್ ಅಲ್ಲಿ ನೆಕ್ಸ್ಟ್ ಇವನ್ ಇದೇ ಮಾಡ್ತಾನೆ ಅಂತ ಹಿಡಿತಾರ ಅವ್ರು. ಸೊ ಅವ್ರಿಗೇನು ಜಾಸ್ತಿ ಟೈಮೇ ಬೇಡ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವ್ರಿಗೆಲ್ರನ್ನ ಅರ್ಥ ಮಾಡ್ಕೊಬಿಟ್ಟಿದ್ರು ಅಷ್ಟರಲ್ಲಿ. ಸೊ ನನಗೆ ಒಂದೊಂದೇ ಹಿಂಟ್ ಕೊಡ್ತಾ ಇದ್ರು. ಅಂಡ್ ಅದು ಎಷ್ಟು ಹೆಲ್ಪ್ ಆಗ್ತಿತ್ತು ಅಂತಂದ್ರೆ ನಾನು ಅದನ್ನ ಬಹಳ, ನನಗೆ ಶನಿವಾರ ಅಂತಂದ್ರೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಬರ್ತಾ ಬರ್ತಾ ಏನಾಯ್ತು, ಈ ಆಟದ ಇದ್ರಲ್ಲಿ ಅಲ್ಲಿ ಸ್ವಲ್ಪ ಯಾವಾಗ ಕಾಂಪಿಟಿಷನ್ ಟಫ್ ಆಗ್ತಾ ಹೋಯ್ತು, ಆಮೇಲೆ ಇದು ಬೇರೆ ತರ ಹೋಗುತ್ತೆ ಅಂತ ನಮಗೆ ಗೊತ್ತಾದಾಗ ನಾನು ಸಾಕು ಅಂತಂದೆ. ಯಾಕಂದ್ರೆ ನಾನು ಜಗಳ ಆಡೋದು ಅಥವಾ ಜೋರಾಗಿ ಮಾತಾಡೋದು ಅಥವಾ ಇಂಥದ್ಕೆಲ್ಲ ಎಂಗೇಜ್ ಆಗೋದು ನಮ್ಮ ತಂದೆಗೆ ಅಷ್ಟು ಇಷ್ಟ ಇಲ್ಲ. ಈಸ್ ಅ ವೆರಿ ರೆಪ್ಯೂಟೆಡ್ ಗಾಯ್. ಅವರಿಗೆ ಈ ಶಾಂತಿಯಾಗಿ ಚೆನ್ನಾಗಿ ಏನಿದ್ರು ಬಹಳ ಡೀಸೆಂಟ್ ಎಲಿಗೆಂಟ್ ಆಗಿ ಮಾತಾಡಿ ಮುಗಿಸುವಂಥದ್ದು ಅವರ ಸ್ವಭಾವ ಗುಣ. ಅವ್ರಿಗೆ ಇಷ್ಟ ಆಗಲ್ಲ. ನಮ್ಮ ತಂದೆ ಕೂರ್ಗಲ್ಲಿದ್ದಾರೆ, ಮೊನ್ನೆ ಮಂಗಳೂರಲ್ಲಿದ್ರು. ನನಗೆ 2 ಜಾಗದಲ್ಲೂ ಮನೆ ಇದೆ. ಸೊ ಮೊನ್ನೆ ಮಂಗಳೂರಲ್ಲಿದ್ರು, ಈಗ ಕೂರ್ಗಲ್ಲಿದ್ದಾರೆ. ಸೊ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಆಮೇಲೆ ಅಲ್ಲಿ ಯಾವಾಗ ಕಾಂಪಿಟಿಷನ್ಗಳು ಸ್ವಲ್ಪ ಟೈಟ್ ಆಗ್ತಾ ಹೋಯ್ತು, ಇದೇ ಕಾರಣಕ್ಕೆ ನಾನು ಬೇಡ ಸಾಕು ಅಂತ. ಆಗ ನನಗೆ ಗೊತ್ತಾಗಿದ್ದು ಕಿಚ್ಚ ಸರ್ ಅವ್ರದ್ದೊಂದು ಪ್ರೀತಿ ಆಲ್ರೆಡಿ ನಮ್ಮ ಮೇಲೆ ಬಿಲ್ಡ್ ಆಗಿತ್ತು ಅಂತ. ಅವರು ಹೇಳ್ತಾ ಇದ್ರು, ಇಲ್ಲ ಕಳ್ಸಲ್ಲ, ನೀವುಂಟು ಬಿಗ್ ಬಾಸ್ ಉಂಟು. ಆಮೇಲೆ ನನಗೆ ಹೇಳ್ತಾ ಇದ್ರು, ಔಟ್ ಆಫ್ ದ ಬಾಕ್ಸ್ ಹೇಳ್ತೀನಿ ಧ್ರುವಂತ್ ಅವರೇ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀರಾ, ಆಟ ಆಡಿ. ಅದು ಒಂದು ಮಾತು ಸಾಕಾಗಿತ್ತು ನನಗೆ. ವಿ ಚೇಂಜ್ ದ ಗೇಮ್. ಮತ್ತೆ ನನಗೋಸ್ಕರ ನಮ್ಮ ತಂದೆ, ಬಿಕಾಸ್ ಚಾನಲ್ಗೂ ಗೊತ್ತಿರುತ್ತೆ ನಮ್ಮನ್ನ ಏನೋ ತಡೀತಾ ಇದೆ, ಅವ್ರಷ್ಟು ಬೇಗ ಬಿಟ್ಕೊಡಲ್ಲ. ಕಂಟೆಸ್ಟೆಂಟ್ ಅಂತ ಅಂದಾಗ ಅವ್ರಷ್ಟು ಬೇಗ ಬಿಟ್ಕೊಡಲ್ಲ ಚಾನಲ್. ನಮಗೆ ಅವಕಾಶಗಳನ್ನ ಕೊಡ್ತಾರೆ. ತೀರಾ ಆಗಲ್ಲ, ಆಗ್ತಾ ಇಲ್ಲ ಈ ವ್ಯಕ್ತಿಗೆ. ಆಮೇಲೆ ಕೆಲವರು ಯಾವುದೋ ಕಾರಣಕ್ಕೆ ಇವರ ಪೊಟೆನ್ಷಿಯಲ್ನ ಹಿಡ್ದಿಟ್ಕೊಳ್ತಾ ಇದಾರೆ ಅಂತ ಅಂದ ತಕ್ಷಣ ಅವ್ರು ಹೆಲ್ಪ್ ಮಾಡ್ತಾರೆ. ಓಪನ್ ಅಪ್ ಆಗ್ಲಿ, ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದೀವಿ, ಅವರು ಒಳ್ಳೆ ರೀತಿಯಲ್ಲಿ ಸುಮ್ಮನೆ ಬಂದು ಹೋದಂಗೆ ಆಗ್ಬಾರ್ದು. ಸೊ ಹಾಗಾಗಿ ನನಗೆ ಆ ಸಪೋರ್ಟ್ ಸಿಕ್ತು. ದೆನ್ ವಿ ಚೇಂಜ್ ದ ಗೇಮ್. ಸೀಕ್ರೆಟ್ ರೂಮ್ ಇಮಿಡಿಯೇಟ್ ನಮ್ಮ ಡ್ಯಾಡಿದು ಒಂದು ಆಡಿಯೋ ಬಂತು, ನನಗೆ ಗೊತ್ತು ನಿನ್ನ ಹಠ, ಆಟ ಆಡು ಅಂತ. ಸೀಕ್ರೆಟ್ ರೂಮ್ ಸಿಕ್ತು. ದೆನ್ ವಿ ಚೇಂಜ್ ದ ಗೇಮ್. ರೈಟ್ ಸರ್, ನೀವು ಹೊರಗಡೆ ಬಂದ್ಮೇಲೆ ವೆನ್ ಯುವರ್ ಇನ್ ಸೀಕ್ರೆಟ್ ರೂಮ್, ಹೌದು, ನಿಮ್ದೊಂದು ಮೀಮ್ ಬಂದಿತ್ತು, ನಿಮ್ದು ಮತ್ತೆ ರಕ್ಷಿತಾ ಅವ್ರದ್ದೊಂದು. ಹೌದು, ನೀವು ನೋಡಿದ್ದೀರಾ ಸರ್ ಅದು? ತುಂಬಾ ನೋಡಿ. ಓಕೆ. ಎಂಡ್ ಆಫ್ ದ ಡೇ ಡು ಯು ಎಂಜಾಯ್ ದಿಸ್ ಕೈಂಡ್ ಆಫ್ ಅ ಮೀಮ್ ಆನ್ ಯು? ಯಾಕಂದ್ರೆ ನಾವು ಇರೋದೇ ಆಡಿಯನ್ಸ್ಗೆ. ರೈಟ್. ಈಗ ಒಬ್ಬೊಬ್ರು ಒಂದೊಂದು ರೀತಿ ಅವ್ರಿಗೆ ನಾವು ಎಂಟರ್ಟೈನ್ ಆಗ್ತಾ ಇದೀವಿ. ಕೆಲವ್ರು ನಮ್ನ ಮೀನ್ ಮಾಡಿದ್ರು, ರಾರಾ ಅಂತ ಏನೇನೋ ನಾಗವಲ್ಲಿ ಬರುತ್ತೆ, ಇದು. ಎಂಡ್ ಆಫ್ ದ ಡೇ ನಮಗ್ ಖುಷಿ ಆಗೋದು ಏನ್ ಗೊತ್ತಾ, ಇದನ್ನ ನೋಡಿ ಒಂದು 4 ಜನ ನಗ್ತಾರೆ ಗೊತ್ತಾ ನಿಮಗೆ. ಇದನ್ನ ನೋಡಿ ನಗ್ತಾರೆ, ಎಂಜಾಯ್ ಮಾಡ್ತಾರೆ. ಯಾರ್ಯಾರ್ದು ಲೈಫ್ ಅಲ್ಲಿ ಏನೇನೋ ಸಮಸ್ಯೆಗಳಿದೆ. ಓಕೆ, ಏನೇನೋ ಸಮಸ್ಯೆಗಳಿದೆ. ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ಜವಾಬ್ದಾರಿ ಏನ್ ಗೊತ್ತಾ, ನಮಗೂ ಇದೆ ಸಮಸ್ಯೆ, ಇಲ್ಲ ಅಂತಲ್ಲ.
ಅದನ್ನ ದಾಟಿ ನಾವು ಇನ್ನೊಬ್ಬರನ್ನ ನಗ್ಸೋಂತ ಪ್ರಯತ್ನಗಳು ಇರ್ತಾವಲ್ಲ ನಮ್ದು, ಅಥವಾ ನಾವು ಏನೋ ಅವ್ರನ್ನ ಒಂದು ಎಂಟರ್ಟೈನ್ ಮಾಡುವಂತ ಪ್ರಯತ್ನಗಳು ಏನಿದೆ ಅದು ಸಕ್ಸಸ್ ಆದಾಗ ಅದ್ರಲ್ಲಿ ಸಿಗೋ ನಿಮಗೆ ಖುಷಿ ಇದೆಯಲ್ಲ, ಲೈಕ್ ನೀವು ಕೋಟಿ ಕೊಟ್ಟರು ಅದು ಸಿಗಲ್ಲ. ಆಮೇಲೆ ಅದನ್ನ ನಾವು ಈಗ ಹೊರಗಡೆ ಹೋದಾಗ ನೀವು ಕೇಳಿದ್ರೆ ಆಗ ಕ್ವಶನ್ ನಿಮಗೆ ಹೇಗೆ ಅನ್ನಿಸ್ತದೆ ಹೊರಗಡೆ ಬಂದ್ಮೇಲೆ ಅಂತ. ನಾವೀಗ ಹೊರಗಡೆ ಬಂದು ಜನಗಳು ಅದನ್ನೆಲ್ಲ ಹೇಳಿ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ಗೊತ್ತಾ ನೀವು ಅವತ್ತು ಹೀಗ್ ಮಾಡಿದ್ರಲ್ಲ ಬಹಳ ಚೆನ್ನಾಗಿತ್ತು, ಆ ಕೊಡೋ ಖುಷಿ ಇದೆಯಲ್ಲ, ಸಾರ್ಥಕತೆ ಅದು. ರೈಟ್, ಪರ್ಫೆಕ್ಟ್. ಸೊ ನೀವು ಕಾರ್ ಅಥವಾ ಬೈಕ್ ರೇಸ್ ಇದ್ರೆ, ಐ ಜಸ್ಟ್ ಸಾ ಒಂದು ಪಿಕ್ಚರ್ ನೋಡಿದೆ ನಾನು ಬೈಕ್ ಜೊತೆಗೆ. I'm a big time craze. ಹೌದಾ? ಜಾಕೆಟ್ ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ. ಐ ಸಾ ದಟ್. ಸೊ ವೆಹಿಕಲ್ಸ್ ಅಂದ್ರೆ ಬಹಳ ಪ್ರಾಣ. ಯಾವ ತರ ಮಾಡಿದ್ದಾರೆ ಸರ್ ರೇಸ್ ಎಲ್ಲ ಇದ್ರಲ್ಲ? ಮುಂಚೆ ಎಲ್ಲ ಇತ್ತು. ಹೌದು, ಈ ಡರ್ಟ್ ಎಲ್ಲ ನಾನ್ ಮಾಡಿಲ್ಲ, ಬಟ್ ಹಿಂಗೆ ಇತ್ತು ಫ್ರೆಂಡ್ಸ್ ಜೊತೆ ಬೈಕ್ ಹೋಗೋದೆಲ್ಲ. ಒಂದು 2 ಆಕ್ಸಿಡೆಂಟ್ ಆಯ್ತು ನನಗೆ ಬೈಕಲ್ಲಿ. ಸ್ಪೀಡ್ ಹುಚ್ಚಿತ್ತು, ಸಿಕ್ಕಾಪಟ್ಟೆ ಸ್ಪೀಡ್ ಹುಚ್ಚಿತ್ತು. ಒಂದು ಸಲ ಏನಾಗಿತ್ತು ಅಂತಂದ್ರೆ, ನಾನು ನನ್ನ ಸ್ಪೀಡಲ್ಲಿ ಏನಾಗಿತ್ತು, ಲೈಟ್ ಕಂಬ ರಿಪೇರಿ ಮಾಡ್ತಿದ್ರು, ಮಧ್ಯದಲ್ಲಿ ವಯರ್ ರೋಡಲ್ಲಿತ್ತು. ಅವ್ರು ಸ್ಟಾಪ್ ಮಾಡಿ ನನ್ನನ್ನ ಹಿಂಗ್ ಅವ್ರು ನೋಡಿ ಸ್ಟಾಪ್ ಮಾಡೋಷ್ಟೊತ್ತಿಗೆ ಬೈಕ್ ಬಂದಾಯ್ತು. ಆ ವಯರ್ ಇದು ಬಂಪರ್ ಮತ್ತೆ ಡೂಮ್ ಮಧ್ಯ ಸಿಗಾಕೊಳ್ತು. ಮೇಲೆ ಸಿಕ್ಕಿದ್ರೆ 2 ತುಂಡಾಗ್ತಿದ್ನೆ ನಾನು. ಅದು ಸಿಕ್ಕಿ ಬೈಕ್ ಏನಾಯ್ತು, ಹೀಗ್ ಟ್ವಿಸ್ಟ್ ಆಯ್ತು, ಟಾಪಲ್ ಆಗಿ ಹೆಡ್ ಇಂಜುರಿ ಆಗಿತ್ತು. ಎಲ್ಲಾಗಿದ್ದು? ಮಂಗಳೂರಲ್ಲಿ ಕಾಲೇಜ್ ಡೇಸ್. ನಿಟ್ಟೆ ಕಾಲೇಜ್ ಕಾರ್ಕಳ ಇಲ್ಲಾಯ್ತು. ಆಗ ಒಂಚೂರು ಭಯ ಬಂತು. ನೆಕ್ಸ್ಟ್ ಇನ್ನೊಂದು ಗಾಡಿಲಿ ಯಮಹಾ ಇದರಲ್ಲಿ MG ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸ್ಕಿಡ್ ಆಗಿ ಮಳೆ ಟೈಮಲ್ಲಿ ಬೈಕ್ ಸ್ಕಿಡ್ ಆಗಿ ಡಿವೈಡರ್ಗೆ ಶೋಲ್ಡರ್ ಹೊಡೆದು ಇಲ್ಲಿ ಬೋನ್ ಕಟ್ ಆಯ್ತು ನನಗೆ. ಸೊ ಇದು 2 ಆಗ ಆರ್ಟಿಸ್ಟ್ ಆಗಿದ್ದೆ ನಾನು. ಆಗ ಅನ್ಕೊಂಡೆ ಬೇಡ, ಬಿಕಾಸ್ ಆರ್ಟಿಸ್ಟ್ ಆದವನ್ಗೆ ನಮಗೆ ನಮ್ಮ ಮುಖನೇ ಕೈ ಕಾಲೇ ನಮಗೆ ಇನ್ವೆಸ್ಟ್ಮೆಂಟ್, ಇನ್ನು ಬೇಡ ಹುಚ್ಚು ಅಂತ ಹೇಳಿ ದೆನ್ ಐ ಸ್ಟಾರ್ಟೆಡ್. ಈಗ ಸುಮ್ನೆ ನನ್ನ ಪ್ಲೇಜರ್ ಓಡಿಸ್ತೀನಿ ಅಷ್ಟೇ. ನಾಟ್ ಇಂಟು ಸ್ಪೀಡ್ ಆರ್ ಎನಿಥಿಂಗ್. ಸ್ಪೀಡ್ ಇಲ್ಲ ಈಗ ಪ್ಲೇಜರ್. ಒಂದೊಂದ್ಸರ್ತಿ ತಗೋತೀನಿ, ಒಂದೊಂದ್ಸರ್ತಿ ಒಂದು ಒಳ್ಳೆ ರೋಡ್ ಸಿಕ್ಕಿದಾಗ ನೆನಪಾಗೋದು ಅಂತ. ದಟ್ ಫೀಲಿಂಗ್ ಇಸ್ ಡಿಫರೆಂಟ್. ಎಸ್. ಸೊ ಬೆಂಗಳೂರು ಬಗ್ಗೆ ನಿಮಗೆ ಒಂದು ತುಂಬಾ ಇಷ್ಟ ಆಗೋ ವಿಷಯ, ಅಂಡ್ ಅಗೇನ್ ಒನ್ ಥಿಂಗ್ ಯು ಹೇಟ್. ಐ ಡೋಂಟ್ ವಾಂಟ್ ಟು ಟೆಲ್ ಮಿ ಟ್ರಾಫಿಕ್, ಐ ನೋ ವಿ ಆಲ್ ಹೇಟ್ ಇಟ್. ಟೆಲ್ ಮಿ ಸರ್. ನಾನು ಬೆಂಗಳೂರಲ್ಲಿ ತುಂಬಾ ಇಷ್ಟಪಡೋದು ನಮ್ಮ ಬೆಂಗಳೂರಿನ ವೆದರ್, ಮತ್ತೆ ಇಲ್ಲಿರುವಂತ ಒಂದು ಕೆಲವು ಜನಗಳನ್ನ ಬೆಂಗಳೂರಲ್ಲಿ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಪ್ರೀತಿ ಸಿಕ್ಕಿದ್ದು ಕಲಾವಿದನಾಗಿ ನನ್ನ ಬೆಂಗಳೂರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದೆ ನನಗೆ. ಸೊ ಅದೊಂದು ಇಷ್ಟ ಆಗದೆ ಇರೋದು ಯಾವ್ದು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ಗಳದ ಆಟಿಟ್ಯೂಡ್. ಅವ್ರದ್ದು ಕೆಲವು ಯಂಗ್ಸ್ಟರ್ಸ್ಗಳು ಚಿಕ್ಕ ವಯಸ್ಸಿನವರು 16, 18 ಇದು ಈ ಕೆಲವು ಮಾಫಿಯಾ ಟೈಪ್ ಫಿಲ್ಮ್ಗಳನ್ನ ನೋಡಿ ಆ ಟೈಪ್ ಕ್ಯಾರೆಕ್ಟರ್ನ ಬೆಳೆಸ್ಕೊತಾ ಇದ್ದಾರೆ. ತುಂಬಾ ಅದೇ ರೋಡಲ್ಲಿ ವೀಲಿ ಗೀಲಿ ತ್ರಿಬಲ್ಸ್ ಹಾಕೊಂಡು ಡಿಸ್ಟರ್ಬ್ ಮಾಡ್ಕೊಂಡು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ, ನಮ್ಮ ಕನ್ನಡಿಗರ ಕಲ್ಚರ್ನ ಸ್ವಲ್ಪ ಹಾಳಾಗ್ತಾ ಇದೆ. ಸ್ವಲ್ಪ ಈ ಗಲಾಟೆ ಮಾಡೋದು, ಡಿಸ್ಟರ್ಬ್ ಮಾಡೋದು, ಮತ್ತೆ ಇಂಥದ್ದೆಲ್ಲ ಸ್ವಲ್ಪ ಆಕ್ಟಿವಿಟೀಸ್ ನೋಡ್ತಾ ಇದೀವಿ ನಾವು ಈಗ ಟಿವಿಲೇ ನೋಡ್ತಾ ಇದೀವಿ. ಸೊ ಇಂಥದ್ದು ಸ್ವಲ್ಪ ಕಂಟ್ರೋಲ್ ಆಗ್ಬೇಕು. ಹುಡುಗರು ಸ್ವಲ್ಪ ಡಿಗ್ನಿಫೈಡ್ ಆಗಿರ್ಬೇಕು. ಲಾ ಅಂಡ್ ಆರ್ಡರ್ ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಆಗ್ಬೇಕು ಅಂತ ಅಲ್ಲ, ಲಾ ಅಂಡ್ ಆರ್ಡರ್ ಎಷ್ಟು ಜನನ ಅಂತ ನೋಡ್ಕೊಳ್ಳೋದಕ್ಕಾಗುತ್ತೆ. ಸ್ವಯಂ ಪ್ರೇರಣೆ ಆಗ್ಬೇಕು ಹುಡುಗರಿಗೆ. ಒಳ್ಳೆ ಟೀಚರ್ಸ್ಗಳು ನಾಲೆಜ್ ಕೊಡ್ಬೇಕು, ಮನೇಲಿ ನಾಲೆಜ್ ಕೊಡ್ಬೇಕು, ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದು ಒಂದು ಸ್ವಲ್ಪ ನಾಲೆಜ್ ಹೋಗ್ಬೇಕು ಅಂತ ನನ್ನ ಒಂದು ಪರ್ಸನಲ್. ಏನಾದ್ರೂ ಲೈಫಲ್ಲಿ ಸಾಧನೆ ಮಾಡ್ಬೇಕು, ಹೆಸರು ಮಾಡ್ಬೇಕು, ಸುತ್ತಮುತ್ತ ನಮ್ಮ ಯಾರು ಪೇರೆಂಟ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಪ್ರೌಡ್ ಮಾಡ್ಬೇಕು. ಇಂಥದ್ದೆಲ್ಲ ಸ್ವಲ್ಪ ಹೋಗ್ಲಿ, ಸ್ವಲ್ಪ ಸ್ಪಿರಿಚುವಲ್ ಆಗ್ಲಿ, ದೇವರು ಇದು ಭಜನೆಗಳು ಇಂಥದಕ್ಕೆಲ್ಲ ಹೋಗ್ಬೇಕು ಅಂತ. ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಅದು ಇದು ಇದೆಲ್ಲ ಸ್ವಲ್ಪ ಅದೆಲ್ಲ ಇದೊಂದು ಸ್ವಲ್ಪ ಬೇಜಾರಾಗ್ತದೆ. ಸರ್, ನೀವು ವೀಕೆಂಡ್ ಅಲ್ಲಿ ಏನ್ ಮಾಡಕ್ ಇಷ್ಟಪಡ್ತೀರಾ? ನೀವು ಪಾರ್ಟಿ ಮಾಡ್ತೀರಾ ಅಥವಾ ಚಿಲ್ ಮಾಡ್ತೀರಾ? ಯಾವ ತರ? ನಾನು ಹೇಳ್ತೀನಿ, ಇಟ್ಸ್ ನೈಸ್. ಬಹುಶಃ ನಿಮ್ಮ ಬ್ರಾಡ್ಕಾಸ್ಟ್ ಅಲ್ಲೇ ಇದು ಫಸ್ಟ್ ಟೈಮ್ ಕೇಳ್ತಿರೋದು ಅಂತ ಕ್ವಶನ್. ವೀಕೆಂಡ್ ಅಲ್ಲಿ ನಂದು 2 ರೂಪ ಇದೆ. ನಾನು ತುಂಬಾ ದೈವ ಭಕ್ತ. ಹೌದು. ನಾನು ದೇವಸ್ಥಾನಗಳಿಗೆ ಹೋಗೋದು ಅಂತ ಇಷ್ಟ ನನಗೆ. ಹಾಗೇನೆ ನನ್ನ ಯಾರು ತುಂಬಾ ಆತ್ಮೀಯರಿದ್ದಾರೆ ಅವ್ರ ಜೊತೆ ಪಾರ್ಟಿನೂ ಮಾಡ್ತೀನಿ ನಾನು. ಓಕೆ. ಸೊ ನನ್ನಲ್ಲಿ 2 ಇದೆ.
ಸೊ ಯಾರಾದ್ರೂ ನನ್ನ ನೆಕ್ಸ್ಟ್ ಎಲ್ಲಾದ್ರೂ ಪಾಟೀಲ್ ನೋಡಿದ್ರೆ ಅಯ್ಯೋ ಇವ್ ನೋಡಿದ್ರೆ ದೇವಸ್ಥಾನದಲ್ಲಿ ಹಿಂಗಂತಾನೆ, ಈಗ ನೋಡಿದ್ರೆ ಪಾಟೀಲ್ ಹೀಗ್ ಕುಡಿತಾ ಇದ್ದಾನೆ ಅಂತ ಅವರು ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ನಾನೇ ಹೇಳ್ತೀನಿ, ನಾನು ಪಾರ್ಟಿನೂ ಮಾಡ್ತೀನಿ, ನನಗೆ ಬೇರೆ ಕಡೆ ಊರು ಒಂದೊಂದು ಒಳ್ಳೊಳ್ಳೆ ಜಾಗಕ್ಕೆ ಟ್ರಿಪ್ಸ್ ಹೋಗೋದಂದ್ರೆ ಇಷ್ಟ, ಒಳ್ಳೊಳ್ಳೆ ಪ್ರಾಪರ್ಟಿಗಳಲ್ಲಿ ಸ್ಟೇ ಆಗೋದು ಅಂತಂದ್ರೆ ಇಷ್ಟ, ಅಲ್ಲಿದು ಫುಡ್ ಮತ್ತೆ ಡ್ರಿಂಕ್ ನ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಇಷ್ಟ, ಒಳ್ಳೆ ವೆದರ್ ನ ಎಂಜಾಯ್ ಮಾಡೋದು ಅಂದ್ರೆ ಇಷ್ಟ. ಸೊ ನಂದು ವೀಕೆಂಡ್ ಹೀಗೂ ಹೋಗ್ತೀನಿ. ಮತ್ತೆ ದೇವ್ರು ಅಂದ್ರೆ ಪ್ರಾಣ ನನಗೆ. ದೇವಸ್ಥಾನಕ್ಕೆ ಹೋಗ್ತೀನಿ, ವ್ರತದಲ್ಲಿ ಇರ್ತೀನಿ. ನೀವು ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು, ನಾನು 4 ತಿಂಗಳು ಒಂದು ಮೊಟ್ಟೆನೂ ತಿಂದಿರ್ಲಿಲ್ಲ, ವ್ರತದಲ್ಲಿದ್ದೆ, ಮಡಿಲಿದ್ದೆ. ಸೊ ನಂದು ಎರಡನೂ ಇದೆ. ನನ್ನ ಒಂದು ಹೆಣ ತಿನ್ನಲ್ಲ, ಆದ್ರೆ ಅಗೋರಿ ಅಂತ ಹೇಳ್ಬೋದು ನೀವು ನನ್ನನ್ನ. ಹೆಣ ಇನ್ನೂ ತಿಂದಿಲ್ಲ ನಾನು, ಆದ್ರೆ ಅಗೋರಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಕಾಂಬಿನೇಷನ್. Like you are in everything. I'm Spiritual everything. ಮಾಡ್ತೀರಾ, you love to enjoy your life, you love to travel, Yeah. love to booze like that. Yeah, Got it, sir. I am a devil of everything, god of nothing. ಬ್ಯಾಂಗ್ಳೂರ್ ನಿಮ್ಗೆ ಅಡ್ಡ ಇದೆಯಾ ಸರ್? ಲೈಕ್ ಈ ಪ್ಲೇಸ್ ನಿಮ್ಗೆ ತುಂಬಾ ಇಷ್ಟ, ಇಲ್ಲಿ ನಾವು ಹ್ಯಾಂಗ್ ಔಟ್ ಮಾಡ್ತೀವಿ ಆ ಥರದ್ದು? ಬ್ಯಾಂಗ್ಳೂರೇ ನನ್ನ ಅಡ್ಡ. ಇಡೀ ಬೆಂಗಳೂರೇ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಬ್ಯಾಂಗ್ಳೂರ್, ಓಕೆ, ಎಲ್ಲ ಕಡೆ ನಮ್ದೇ ಅಡ್ಡ. ರೈಟ್. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಸರ್? ಡಯಟ್. ಓಕೆ, ವಾಟ್ ಯುವರ್ ಡಯಟ್ ಲುಕ್ಸ್ ಲೈಕ್? ಫುಡ್ ಅಂದ್ರೆ ನಾನು ಜಾಸ್ತಿ ಪ್ರಿಫರ್ ಮಾಡೋದು 2 times ಮೀಲ್ ಪರ್ ಡೇ. ಸೊ ಬೆಳಿಗ್ಗೆ ಹೆಲ್ದಿ ಜ್ಯೂಸಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಮೊಟ್ಟೆ ಹೈಯೆಸ್ಟ್ ಕನ್ಸ್ಯೂಮ್ ಮಾಡ್ತೀನಿ. ಪ್ರೋಟೀನ್ ಇಸ್ ಹೈ ಫಾರ್ ಯು. ಫೈಬರ್ಸ್ ಜಾಸ್ತಿ, ಮತ್ತೆ ಮೀಟ್ ಜಾಸ್ತಿ ತಿಂತೀನಿ, ನಾನ್ ವೆಜ್ ತಿಂತೀನಿ, ಮತ್ತೆ ಸೀ ಫುಡ್ ಜಾಸ್ತಿ. ಈಗ ಅಮ್ಮನ ಹತ್ರ ಹೋದ್ರೆ ಅಮ್ಮ, ಡ್ಯಾಡ ಮತ್ತೆ ಮಾಮ್ ತುಂಬಾ ಚೆನ್ನಾಗಿ ಸೀ ಫುಡ್ ಮಾಡಿ ಕೊಡ್ತಾರೆ. ಫೇಮಸ್ ಅಮ್ಮ ತುಂಬಾ ಕಷಾಯ ಅಂತೆ, ಅದಂತೆ ಇದಂತೆ ಅಂತ ಅಮ್ಮ ಏನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕುಡಿಸ್ತಾ ಇರ್ತಾರೆ. ಒಳ್ಳೊಳ್ಳೆ ಫ್ರೂಟ್ ಜ್ಯೂಸಸ್, ವೆಜಿಟೇಬಲ್ ಜ್ಯೂಸಸ್ ಏನೇನೋ ಮಾಡಿ ಕುಡಿಸ್ತಾ ಇರ್ತಾರೆ. ಸೊ ಮತ್ತೆ ಮೈ DNA ಆಲ್ಸೋ ಕಮ್ ಫ್ರಮ್ ಕೂರ್ಗ್ ಮತ್ತೆ ಸ್ವಲ್ಪ ಸೌತ್ ಕೆನರಾ ಇದ್ರದ್ದು. ಸೊ ಮೈ ಡ್ಯಾಡ್ ಮಾಮ್ ಆಲ್ಸೋ ದೇ ಆರ್ ಲಿಟಲ್ ಫಿಸಿಕಲಿ ವೆರಿ ನೈಸ್ ಅಂಡ್ ಹೆಲ್ದಿ, ಫಿಟ್ ಇದ್ದಾರೆ. ಸೊ ಅದರಿಂದ ಕೂಡ ಇಟ್ಸ್ ಅನ್ ಆಡ್ ಆನ್. ನಾಟ್ ಇವನ್ ಲವ್, ನಥಿಂಗ್, ಆಲ್ ಬುಲ್ಶಿಟ್. ಯು ಹ್ಯಾವ್ ಮನಿ, ಯು ಹ್ಯಾವ್ ಹೆಲ್ತ್, ಇದಕ್ಕಿಂತ ದೊಡ್ಡದು ಆಸ್ತಿ ಯಾವುದು ಇಲ್ಲ. ಸೂಸೈಡ್ಗಳಾಗ್ತದೆ, ಮರ್ಡರ್ಗಳಾಗ್ತದೆ ಇದೇ ಇಂಡಸ್ಟ್ರಿ ಹುಚ್ಚಲ್ಲಿ. ಅವಕಾಶಗಳು ಸಿಕ್ಲಿಲ್ಲ, ಡಿಪ್ರೆಷನ್, ಮೋಸ ಹೋಗಿ ಸೂಸೈಡ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ.